ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 621 ಸನ್ಮಾನ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಆದಂಥ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ನಂತರ ಸನ್ಮಾನ್ಯ ಸಭಾಪತಿಗಳ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಇನ್ನೊಂದಷ್ಟು ಅಂಶಗಳು ಸೇರಬೇಕಾಗಿರೋದ್ರಿಂದ ನನ್ನ ಪ್ರಶ್ನೆ ಇತ್ತು. ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಬಿಂದುವಾದ ಯಲ್ಲಾಪುರ ತಾಲೂಕಿನ ಯಲ್ಲಾಪುರ ಪಟ್ಟಣದ ಸುತ್ತಮುತ್ತಲಿನ ದೂರದ ಹಳ್ಳಿಗಳಿಂದ ಬುಡಕಟ್ಟು ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಪ್ರತಿನಿತ್ಯ ಕಾಲೇಜುಗಳಿಗೆ ಬರುತ್ತಿದ್ದು ಸರಿಯಾದ ಸಮಯಕ್ಕೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲವಾದ್ದರಿಂದ ಯಲ್ಲಾಪುರದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ವಸತಿ ನಿಲಯವನ್ನು ಪ್ರಾರಂಭಿಸುವ ಯೋಜನೆ ಸರ್ಕಾರಕ್ಕಿದೆಯೇ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ. ಸನ್ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಪಟ್ಟಣದ ಪರಿಶಿಷ್ಟ ಪಂಗಡದ ಓದಬೇಡಿ ಅವನು ಹೇಳಿರಿ. ಉತ್ತರ 2 ಸಾಲಿದೆ ಕೊಟ್ಟಂತ ಕೇಳಿ, ನೀವೇನ್ ಮಾಡ್ಬೇಕು ಕೇಳಿ, ಓದಬೇಡಿ ಅದನ್ನು ಪ್ರಶ್ನೆ. ಸೂಕ್ತ ಪ್ರಸ್ತಾಪನೆಯನ್ನು ಸ್ವೀಕೃತಿಯಾದಲ್ಲಿ ಪರಿಶೀಲನೆ ಮಾಡುವುದಾಗಿ ಹೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾನು ವಿವರ ಕೊಡೋದಾದ್ರೆ ಒಂದು ಸ್ವಲ್ಪ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಯಲ್ಲಾಪುರದಲ್ಲಿ ಒಟ್ಟು 5 ಕಾಲೇಜುಗಳಿದೆ, PUC ಡಿಗ್ರಿ ಸೇರಿದಂತೆ. 15 ಪಂಚಾಯತ್ಗಳಿಂದ ಸುಮಾರು 40-35 ಕಿಲೋಮೀಟರ್ಗಳಿಂದ ಅಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾರೆ. ವಿಶೇಷವಾಗಿ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಪಂಗಡ ಜಾತಿಯ ವಿದ್ಯಾರ್ಥಿಗಳು. ಈ ಎಲ್ಲ ವಿದ್ಯಾರ್ಥಿಗಳು ಬೆಳಗ್ಗೆ ಬಸ್ನಲ್ಲಿ ಬರಬೇಕು. ಬೆಳಗ್ಗೆ ಸಾಮಾನ್ಯವಾಗಿ ಬಸ್ಸುಗಳಲ್ಲಿ ಸೀಟ್ ಸಿಗೋದಿಲ್ಲ, ಜೊತೆಗೆ ಘಾಟ್ ಸೆಕ್ಷನ್ ಇರೋದ್ರಿಂದ ತುಂಬಾ ಸಲ ಬಸ್ಗಳು ಕೆಟ್ಟು ನಿಲ್ತವೆ. ಹೀಗಾಗಿ ಅವರಿಗೆ ಕಾಲೇಜಿಗೆ ಬರ್ಲಿಕ್ಕಾಗಲ್ಲ. ಅಲ್ಲಿರುವಂತಹ ಸಿದ್ಧಿ ಸಮುದಾಯ ಇರ್ಬೋದು, ಧನ್ಗರ್ಗೌಳಿ ಸಮುದಾಯ ಇರ್ಬೋದು, ವಾಲ್ಮೀಕಿ ಸಮುದಾಯ, ಈ ತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮತ್ತು ಹಿಂದುಳಿದ ವಿಶೇಷವಾಗಿ ಅಲ್ಲಿ ಕಾಲೇಜಿಗೆ ಬರ್ತಾ ಇರೋದನ್ನ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಇರ್ಬೋದು, ಮುಂಡಗೋಡು ಇರ್ಬೋದು, ಹಳಿಯಾಳ ಅಂಕೋಲಗಳಲ್ಲಿ ವಿದ್ಯಾರ್ಥಿನಿಗಳಿದೆ. ಯಲ್ಲಾಪುರದಲ್ಲಿ ಗಂಡು ಮಕ್ಕಳ ಕಾಲೇಜು ವಿದ್ಯಾರ್ಥಿಗಳ ಅವಶ್ಯಕತೆ ಇರೋದ್ರಿಂದ ತಾವು ಇದನ್ನ ಆದಷ್ಟು ಬೇಗ ಪ್ರಾರಂಭಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಸಭಾಪತಿಯವರೇ, ಅವರು ಸೆಕ್ರೆಟರಿ ಅಲ್ಲಿ ಒಂದು ಹಾಸ್ಟೆಲ್ ಆಗಬೇಕು ಅಂತಕ್ಕಂಥದ್ದು ಯಲ್ಲಾಪುರದಲ್ಲಿ ಕೇಳಿದ್ದಾರೆ. ಅಲ್ಲಿ ಕಾಲೇಜುಗಳಿದ್ದಾವೆ, ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿದ್ದಾರೆ, ಹಿಂದುಳಿದ ವಿದ್ಯಾರ್ಥಿಗಳಿದ್ದಾರೆ. ಒಂದು ಹಾಸ್ಟೆಲ್ ಬೇಕೇ ಬೇಕು ಅಂತಕ್ಕಂಥ ಇದೆ. ನಾನು ಅವರ ಮನವಿ ಏನಿದೆ ಅದನ್ನು ಒಪ್ಕೊಳ್ತೇನೆ. ಮುಂದಿನ ಬಜೆಟ್ನಲ್ಲಿ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದನ್ನು ಘೋಷಣೆನೂ ಮಾಡ್ತೀವಿ, ಮಾಡಿಕೊಡ್ತೀವಿ. ಒಂದು ಕರೆಕ್ಷನ್ ಮಾಡ್ಬಿಡ್ತೀನಿ. ಒಂದು ನಿಮಿಷ ಸಭಾಪತಿಗಳೇ, ಸಾಕು, ಧನ್ಯವಾದ ಹೇಳಿದ್ರಿ, ಕೊಡ್ತೀವಿ ಅಂದ್ರೆ ಮುಗಿತಿ.